ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವಿಯಾ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಲಾಸ್ಟ್ ಸಂಡೇ ವ್ಲಾಗ್ ಆಗಿರತ್ತೆ. ನಮ್ಮ ಅಣ್ಣನ ಮನೆಗೆ ಹೋಗಿದ್ವಲ್ಲ, ಅದು ಕಂಟಿನ್ಯೂಷನ್ ವ್ಲಾಗ್ ಆಗಿರತ್ತೆ. ಇಲ್ಲಿ ನಮ್ಮ ಅಜ್ಜಿ ಬೆಳಗ್ಗೆನೆ ಎದ್ಬಿಟ್ಟು ರೋಡಲ್ಲೆಲ್ಲ ಕಸ ಗುಡಿಸಿದ್ದಾರೆ. ನಮ್ಮ ಅಕ್ಕನ ಮಗ ನೀರೆಲ್ಲ ಹಾಕ್ತಿದ್ದಾನೆ, ಧೂಳೆಲ್ಲ ಬರಬಾರ್ದು ಅಂತ ಹೇಳಿ. ಇವನು ನಮ್ಮ ಅಕ್ಕನ ಮಗನೇ, ಚಿಕ್ಕವನು. ಇವನಿಗೆ ಇವಾಗ 9 ಮಂತ್ಸು. ಬೆಳಗ್ಗೆನೆ ಎದ್ಬಿಟ್ಟಿದ್ದಾನೆ, ಎದ್ದು ಆಟ ಆಡ್ತಾ ಇದ್ದಾನೆ. ನಮ್ಮ ಚಿಕ್ಕ ಮಗಳು ಇವನ ಜೊತೆ ಆಟ ಆಡ್ತಿದ್ದಾಳೆ. ಸೊ ನಮ್ಮ ಚಿಕ್ಕವಳಂತೂ ಇವನಂತೂ ತುಂಬ ಚೆನ್ನಾಗಿ ಕೇರ್ ಮಾಡ್ತಾಳೆ, ತುಂಬ ಚೆನ್ನಾಗಿ ನೋಡ್ಕೊತಾಳೆ. ನೋಡಿ, ಆಯ್ತು ಡಿಪ್ಸ್ ಹೊಡಿ ನೀನು ಅವನ ಥರ. ನಮ್ಮಮ್ಮ ಬಿಸಿ ಬಿಸಿ ಟೀ ಪ್ರಿಪೇರ್ ಮಾಡಿಕೊಟ್ಟಿದ್ದಾರೆ. ಆರಾಮಾಗೆ ಇಲ್ಲಿ ಹೊರಗಡೆ ನಿಂತ್ಕೊಂಡು ಟೀ ಕುಡಿತಾ ಇದ್ದೀನಿ. ಆ್ಯಂಡ್ ಬಿಸಿಲು ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಟೈಮ್ ಇವಾಗ ಆಲ್ರೆಡಿ 7 o'clock ಆಗ್ತಿದೆ. ನಮ್ಮಮ್ಮ ಹೊರಗಡೆ ರಂಗೋಲಿ ಎಲ್ಲ ಹಾಕಿದ್ದಾರೆ. ಈ ಬಾಕ್ಲಿಗೆ ಯೆಲ್ಲೋ ಕಲರ್ ಪೇಂಟ್ ಎಲ್ಲ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ವೈಟ್ ಕಲರ್ ಪೇಂಟಲ್ಲಿ ರಂಗೋಲಿ ಹಾಕಿದ್ದಾರೆ. ಸೊ ಅದೆಲ್ಲ ಕೂಡ ಅಮ್ಮನೇ ಮಾಡಿರೋದು. ತುಂಬ ಚೆನ್ನಾಗಿ ಹಾಕಿದ್ದಾರೆ. ನೋಡಿ, ಮನೆ ಒಳಗಡೆ ಎಲ್ಲ ಬಿಸಿಲು ಬರ್ತಿದೆ. ಸೊ ಮನೆ ಒಳಗಡೆ ಬಿಸಿಲು ಬರೋದ್ರಿಂದ ತುಂಬ ಒಳ್ಳೇದಲ್ವಾ. ಈ ಮನೆ ಕಟ್ಟಿಸಿ ನಾವು 20 years ಆಯಿತು ಫ್ರೆಂಡ್ಸ್. 20 years ಇಂದ ಕೂಡ ನಾವು ಈ ಮನೆನ ರೆಂಟಿಗೆ ಕೊಟ್ಟಿದ್ವಿ. ನಾವು ಇರಲಿಲ್ಲ ಅಂದರೆ ಅಪ್ಪ ಅಮ್ಮ ಊರಲ್ಲಿ ಇರ್ತಿದ್ರು, ನಾನು ನಮ್ಮ ಅಣ್ಣ ನಮ್ಮ ಅಕ್ಕನ ಮನೆಯಲ್ಲೇ ಇರ್ತಾ ಇದ್ವಿ ಬೆಂಗಳೂರಲ್ಲಿ. ಸೊ ಹಾಗಾಗಿ ಈ ಮನೆನ ನಾವು ರೆಂಟಿಗೆ ಕೊಟ್ಟಿದ್ವಿ. ಸೊ ಅದು ಕೂಡ ಒಂದು ಅರ್ನಿಂಗ್ ಅಲ್ವಾ. ಸೊ ಹಾಗಾಗಿ ನಾವಿನ್ನು ರೆಂಟಿಗೆ ಕೊಟ್ಟಿದ್ವಿ. 20 years ಆದಮೇಲೆ ನಮ್ಮ ಅಣ್ಣನ ಮದುವೆ ಆದಮೇಲೆ ಇನ್ನು ಅವರು ಇವಾಗ ಈ ಮನೇಲಿ ಇರ್ತಾರೆ. ಆ್ಯಕ್ಚುಲಿ ನನ್ನ ಇನ್ನರ್ ಫೀಲಿಂಗ್ ಏನು ಗೊತ್ತಾ ಫ್ರೆಂಡ್ಸ್, 20 years ಬ್ಯಾಕ್ ಈ ಮನೆ ನಾವು ಕಟ್ಸಿದ್ದೀವಿ ಅನ್ನೋ ಫೀಲ್ ಇಲ್ಲ. ಮತ್ತೆ ಇವಾಗ ಹೊಸ್ದಾಗೆ ಮನೆ ಕಟ್ಸಿ ಮನೆ ಒಳಗಡೆ ಬಂದಿದ್ದೀವಿ ಅನ್ನೋ ಫೀಲೇ ಆಗ್ತಿದೆ. ಬಿಕಾಸ್ ಈ ಮನೆ ನಾವು ರೆಂಟೆಡ್ ಕೊಟ್ಟಿದ್ವಲ್ಲ, ಸೊ ಹಾಗಾಗಿ ಆ ಫೀಲೇ ಇಲ್ಲ. ಫಸ್ಟಿಂದನೂ ಸ್ವಲ್ಪ ದಿನ ಆದರೂ ಈ ಮನೇಲಿ ಇದ್ದಿದ್ರೆ ಆ ಫೀಲ್ ಇರ್ತಿತ್ತು. ಸ್ವಲ್ಪ ದಿನ, ಒಂದು ದಿನ ಕೂಡ ನಾವು ಇರಲಿಲ್ಲ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಫಸ್ಟ್ ಡೇ ಮನೆ ಕಟ್ಸ್ದಾಗಿಂದ ಕೂಡ ನಾವು ಯಾವತ್ತೂ ಈ ಮನೇಲಿ ಇರಲಿಲ್ಲ ಫ್ರೆಂಡ್ಸ್. ಬಟ್ ಇವಾಗ 20 years ಆದಮೇಲೆ, ಇನ್ನು ನಮ್ಮ ಅಣ್ಣನ ಮದುವೆ ಆದಮೇಲೆ, ಸೊ ಇನ್ನು ಅವರು ಇರಬೇಕಲ್ಲ, ಇನ್ನು ಮತ್ತೆ ಸ್ವಂತ ಮನೆ ಇಟ್ಕೊಂಡು ಬಾಡಿಗೆ ಮನೆಯಲ್ಲೆಲ್ಲ ಇರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇನ್ನು ರೆಂಟೆಡ್ಗಿರೋರನ್ನ ಖಾಲಿ ಮಾಡಿಸಿ ಮನೇಲೆಲ್ಲ ಪೇಂಟ್ ಮಾಡಿಸಿ ಇವಾಗ ಈ ಮನೆಯಲ್ಲಿ ಅಣ್ಣ, ಅತ್ತಿಗೆ, ಅಮ್ಮ 3 ಜನನೂ ಈ ಮನೆಯಲ್ಲೇ ಇರ್ತಾರೆ. ಬಟ್ ನಾವು ಆಲ್ರೆಡಿ ಆಲುಕ್ಸ ಪೂಜೆ ಎಲ್ಲ ಮಾಡಿದ್ದಾಯಿತು. ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ನಾನು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಇನ್ನು ಇವತ್ತು ವಿಶೇಷ ಏನಂತಂದರೆ, ನಮ್ಮ ಇಬ್ಬರು ಹೆಣ್ಮಕ್ಳಿಗೆ ಅಮ್ಮ ಅವರು ಮಡ್ಲಕ್ಕೆನ ಹಾಕ್ತಿದ್ದಾರೆ. ಆ್ಯಕ್ಚುಲಿ ಅಣ್ಣನ ಮದುವೆಯಲ್ಲಿ ಹಾಕ್ಸ್ಕೊಳ್ಳೋಣ ಅಂದ್ಕೊಂಡ್ವಿ, ಬಟ್ ಆವಾಗ ಟೈಮ್ ಆಗಿರಲಿಲ್ಲ. ಹಾಗೆ ಇನ್ನು ಅಣ್ಣ ಮದುವೆ ಆದಮೇಲೆ ಹೇಗೋ ಈ ಮನೆಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಲ್ಲ, ಇನ್ನು ನಮ್ಮ ಮನೆಗೆ ಬಂದಮೇಲೆ ಇಲ್ಲೇ ಮಡ್ಲಕ್ಕಿ ಹಾಕಿದ್ರೆ ಆಯಿತು ಅಂತ ಹೇಳಿ ನಮ್ಮ ಕೂಡ ಬೇಡ ಬಿಡು, ಆ ಮನೆಗೆ ಹೋದ್ಮೇಲೆ ಮಡ್ಲಕ್ಕಿ ಹಾಕ್ತೀನಿ ಅಂತ ಹೇಳಿ ಸುಮ್ಮನೆ ಇದು ಮಾಡಿದ್ರು. ಇವಾಗ ಇನ್ನು ಕರೆಕ್ಟು ಟೈಮ್ ಬಂತು. ಆ್ಯಂಡ್ ಈ ಮನೆಗೆ ಬಂದುಬಿಟ್ಟು ಇವಾಗ ಇಲ್ಲೆಲ್ಲನೂ ಇಬ್ರಿಗೂ ಮಡ್ಲಕ್ಕಿ ಹಾಕ್ತಿದ್ದಾರೆ. ಅದರಲ್ಲಿ ಅಮ್ಮ ಮಡ್ಲಕ್ಕಿ ಹಾಕೋ ಹಾಗಿಲ್ಲ. ಮತ್ತು ಅಣ್ಣನ ವೈಫ್ ಬಂದು ಕ್ಯಾರಿ ಇದ್ದಾರೆ, ಅವರು ಪ್ರೆಗ್ನೆಂಟ್ ಇದ್ದಾರೆ. ಸೊ ಹಾಗಾಗಿ ಅವರು ಕೂಡ ಮಡ್ಲಕ್ಕಿ ಹಾಕಬಾರ್ದಂತೆ. ಇಲ್ಲಿ ನಮ್ಮ ಚಿಕ್ಕಮ್ಮನ ಕರೆಸ್ಬಿಟ್ಟು ಇನ್ನು ಅವ್ರ ಹತ್ರನೇ ಮಡ್ಲಕ್ಕಿ ಹಾಕಿಸ್ತಿದ್ದಾರೆ ಇಬ್ರಿಗೂ ಕೂಡ. ನಮ್ಮ ಮನೇಲಿ ಹೇಗೆ ಮಾಡ್ತಾರೆ ಅಂದರೆ, 3 yearsಗೆ ಒನ್ಸು ಕಂಪಲ್ಸರಿ ಹೆಣ್ಮಗಳಿಗೆ ಸೀರೆ ಕೊಟ್ಬಿಟ್ಟು ಮಡ್ಲಕ್ಕಿನ ಹಾಕ್ತಾರೆ. ಸೊ ನಮ್ಮ ಮನೇಲಂತೂ ಹಾಗೆ ಮಾಡ್ತಾರೆ. ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಇರುತ್ತೆ. ಸ್ವಲ್ಪ ಜನ ಮನೇಲಿ ಗಣೇಶ ಹಬ್ಬಕ್ಕೆ, ಇದು ಗೌರಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಗೌರಿ ಬಾಗ್ನ ಅಂತ ಹೇಳಿ ಕೊಡ್ತಾ ಇರ್ತಾರಲ್ಲ, ಸೊ ಹಂಗೂ ಕೂಡ ಕೊಡ್ತಾ ಇರ್ತಾರೆ. ಬಟ್ ನಮ್ಮ ಮನೇಲೇನು ಜಾಸ್ತಿ ಗೌರಿ ಹಬ್ಬ, ಗಣೇಶ ಅದೆಲ್ಲ ಜಾಸ್ತಿ ಮಾಡಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ 3 yearsಗೆ ಒನ್ಸು ನಮ್ಮ ಮನೇಲಿ ಸೀರೆನ ಕೊಟ್ಟು ಮಡ್ಲಕ್ಕಿನ ಹಾಕ್ತಾರೆ. ಸೊ ನಮ್ಮ ಮನೇಲಿ ಇದೇ ಥರನೇ ಇರೋದು. ಈ ಥರ ಅರಿಶಿನ ಕುಂಕುಮ ಕೊಡಬೇಕಾದ್ರೆ, ಮಡ್ಲಕ್ಕಿ ಹಾಕಬೇಕಾದ್ರೆ ಮುಖಕ್ಕೆಲ್ಲ ಫುಲ್ಲು ಅರಿಶಿನ ಹಚ್ಬಿಟ್ಟಿದ್ದಾರೆ ನನಗಂತೂ. ಸೊ ಆ ಟೈಮಲ್ಲಿ ಏನಾದರೂ ಸ್ವಲ್ಪ ಕಮ್ಮಿ ಹಚ್ಚು ಅಂತ ಅಂದ್ಬಿಟ್ರೆ ಅಂತೂ ಬೈದ್ಬಿಡ್ತಾರೆ. ಸೊ ಹಾಗಾಗಿ ಸೈಲೆಂಟಾಗಿ ಸುಮ್ಮನೆ ಅವ್ರು ಎಷ್ಟು ಹಚ್ತಾರೋ ಹಂಗೆ ಹಚ್ಚಿಸ್ಕೊತಾ ಇರಬೇಕು. ಏನು ದಿನ ಹಚ್ಕೊತೀಯಾ, ಏನಕ್ಕೆ ಹಂಗೆ ಆಡ್ತೀಯಾ ಅಂತ ಹೇಳ್ಬಿಟ್ಟು ಕಿರ್ಚಾಡ್ಬಿಡ್ತಾರೆ ದೊಡ್ಡೋರಂತೂ. ಸೊ ಹಂಗಾಗ್ಬಿಟ್ಟು ಸುಮ್ಮನೆ ಇರ್ತೀನಿ. ನಮ್ಮ ಅಮ್ಮನೂ ಅಷ್ಟೇ. ಸೊ ಈಗ ಅಪ್ಪ ಹೋದಾಗಿಂದ ಅಮ್ಮ ಹಾಕ್ತಾಯಿಲ್ಲ. ಬಟ್ ಅಮ್ಮ ಹಾಕಬೇಕಾದ್ರೂ ಹಾಗೆ ಮಾಡ್ತಿದ್ರು. ಫುಲ್ಲು ಮುಖಕ್ಕೆ, ಕೈಗೆ, ಕಾಲಿಗೆ ಎಲ್ಲದಕ್ಕೂ ಫುಲ್ ಹಚ್ಬಿಡೋರು. ಸ್ವಲ್ಪ ಜನ ಬೇಡ ಅಂದರೆ, ನಾನು ಆಲ್ರೆಡಿ ತುಂಬ ಸತಿ ಬೈಸ್ಕೊಂಡಿದ್ದೀನಿ. ಸೊ ಬೇಡ ಅಂತ ಅಂದ್ಬಿಟ್ಟು, ಸೊ ಹಂಗಾಗ್ಬಿಟ್ಟು ಬೇಡ ಅಂತಲೇ ಅಂದಿಲ್ಲ, ಸುಮ್ಮನೆ ಎಷ್ಟು ಹಚ್ಚಿದ್ರು ಅಷ್ಟು ಹಚ್ಕೊಂಡಿದ್ದೀನಿ. ನೋಡಿ, ಒಳ್ಳೆ ಮಹಂಕಾಳಮ್ಮ ಥರ ಕಾಣಿಸ್ತಾ ಇದ್ದೀನಿ ಅಲ್ವಾ, ಎಷ್ಟು ದೊಡ್ಡ ಬೊಟ್ಟೆಲ್ಲ ಇಟ್ಕೊಂಡು. ಏನೊಂದು 1/2 hour ಇಲ್ಲ 1 hour ಇಟ್ಕೊತೀವಿ ಅಷ್ಟೇ. ಸೊ ಹಾಗಾಗಿ ಇನ್ನು ಸುಮ್ಮನೆ ಸೈಲೆಂಟಾಗೆ ಎಲ್ಲ ಹಚ್ಚಿಸ್ಕೊಂಡಿದ್ದೀನಿ. ಮತ್ತು ಸ್ಕಿನ್ ಕೂಡ ಬ್ರೈಟ್ ಆಗುತ್ತಲ್ಲ, ಸೊ ಅದು ಒಂದು ಅಡ್ವಾಂಟೇಜ್ ಇದೆ. ಇಲ್ಲಿ ನಮ್ಮ ಅಕ್ಕನ ಮಗ ವಿಡಿಯೋ ಶೂಟ್ ಮಾಡಿರೋದು, ಅದು
ಅದಕ್ಕೆ ಎಲ್ಲ ಫುಲ್ ಶೇಕ್ ಮಾಡಿದ್ದಾನೆ. ಹೇಗೋ ವಿಡಿಯೋ ಆದರೂ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ನಾನು ಖುಷಿ ಪಡ್ತಾ ಇದ್ದೀನಿ. ನೆಕ್ಸ್ಟು ನೀವು ನಿಮ್ಮ ಮನೇಲಿ ನೀವೆಲ್ಲ ಮಡ್ಲಕ್ಕಿ ಯಾವ ಥರ ಹಾಕ್ಸ್ಕೊತೀರಾ, ನಿಮ್ಮ ಮನೆಯಲ್ಲಿ ಯಾವ ಥರ ಪದ್ಧತಿಗಳು ಇದ್ದಾವೆ ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ ನಾನು ಕೂಡ ತಿಳ್ಕೊತೀನಿ. ಓಕೆನಾ ಫ್ರೆಂಡ್ಸ್, ನಮ್ಮದು ಆಂಧ್ರ ಅಲ್ವಾ, ಸೊ ಹಾಗಾಗಿ ನಾವು ಆಂಧ್ರ ಪದ್ಧತಿಯಲ್ಲಿ ಹೀಗೆ ಮಾಡ್ತೀವಿ. ಕರ್ನಾಟಕ ಅಲ್ಲಿ ಸ್ವಲ್ಪ ಜನ ಬೇರೆ ಬೇರೆ ಥರನೂ ಮಾಡ್ಕೊತಾರೆ. ಸೊ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ ನಾನು ಕೂಡ ತಿಳ್ಕೊತೀನಿ. ಓಕೆ, ಇವಾಗ ನಮಗೆ ಮಡ್ಲಕ್ಕಿ ಹಾಕೋ ಕಾರ್ಯಕ್ರಮ ಅಂತೂ ಮುಗೀತು. ಇವಾಗ ನಾವು ಮನೆಯಿಂದ ಡೈರೆಕ್ಟು ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಫಸ್ಟು ನಾವು ಬಾಕಲು ಹೊಸಲು ದಾಟಾದ್ಮೇಲೆ ಹೊಸ್ಲಿಗೆ ನಾವು ಅರ್ಶಿನ ಕುಂಕುಮ ಇಟ್ಬಿಟ್ಟು ಹೊಸಲಿಗೆ ಕೈ ಮುಗಿದು ನಾವು ಮನಸ್ಸಲ್ಲಿ ನಮ್ಮ ತವ್ರ ಮನೆಯವರು ತುಂಬ ಚೆನ್ನಾಗಿರ್ಲಪ್ಪ ಅಂತ ಹೇಳಿ ಕೈ ಮುಗಿದು ಬೇಡ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ಸೊ ಅದು ಅವ್ರಿಗೆ ಕೂಡ ಒಳ್ಳೆಯದಾಗಬೇಕು, ನಮಗೆ ಕೂಡ ಒಳ್ಳೆಯದಾಗಬೇಕು. ಸೊ ಆ ಥರ ನಮ್ಮ ಮನೇಲಿ ಹೇಳ್ತಾರೆ. ಇವಾಗ ನಾನು ಕೂಡ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ಕೈ ಮುಗಿದು ಎಲ್ಲರೂ ಕೂಡ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ನಾವು ಮಡ್ಲಕ್ಕೆ ಎಲ್ಲ ಹಾಕ್ಸ್ಕೊಂಡಿರ್ತೀವಲ್ಲ, ಸೊ ಅದನ್ನು ಗಂಟು ಕಟ್ಬಿಟ್ಟು ಅದನ್ನು ತೊಗೊಂಬಂದು ಮತ್ತೆ ಅಮ್ಮನ ಮನೆಯಲ್ಲೇ ಇಡ್ತೀವಿ. ಬಟ್ ನೈಟ್ ಮಾತ್ರ ನಿದ್ದೆ ಮಾಡಬಾರ್ದು. ಇವತ್ತು ಆ ಟೆನಿ ಕಾಸ್ಟ್ ಸಾಯಂಕಾಲ ಒಳಗಡೆ ಅಂತೂ ನಾವು ಅದನ್ನು ತಗೊಂಡು ಹೋಗ್ಬೇಕಾಗತ್ತೆ. ನಾನು ಇನ್ನು ಇವತ್ತೇ ಮನೆಗೆ ಹೋಗ್ತಾ ಇಲ್ಲ, ಸೊ ಹಾಗಾಗಿ ನಮ್ಮ ಅಕ್ಕನ ಮನೆಗೆ ತಗೊಂಡೋಗ್ಬಿಟ್ಟು ಅಲ್ಲಿ ಇಡ್ತೀನಿ. ಬಟ್ ನಾವು ಜನ ಇದ್ರೂ ಪರವಾಗಿಲ್ಲ, ಮಡ್ಲಕ್ಕಿ ಮಾತ್ರ ನಿದ್ದೆ ಮಾಡೋ ಹಾಗಿಲ್ಲ. ಇನ್ನು ಅಕ್ಕನ ಮನೇಲಿ ಇಟ್ಬಿಟ್ಟು ನಾಳೆ ಇನ್ನು ನಮ್ಮ ಮನೆಗೆ ಹೋಗ್ಬೇಕಾದ್ರೆ ಅದನ್ನು ತಗೊಂಡು ಹೋಗ್ತೀನಿ. ಇವಾಗ ಇನ್ನು ಎಲ್ಲರೂ ಕೂಡ ದೇವ್ರ ದರ್ಶನ ಮಾಡ್ಕೊತಾ ಇದ್ದೀವಿ. ಇನ್ನು ದೇವಸ್ಥಾನದಲ್ಲಿ ಪೂಜಾರಿ ಅವರು ಯಾರೂ ಇರಲಿಲ್ಲ, ನಾವೇ ಪೂಜೆ ಮಾಡಿಕೊಂಡು ಒಂದು 5 ನಿಮಿಷ ಕೂತ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ರಿಟರ್ನ್ ಮನೆಗಂತೂ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ನನ್ನ ಮಗಳು ದೇವ್ರಿಗೆ ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ತಿದ್ದಾಳೆ. ಸೊ ಭಕ್ತಿ ಜಾಸ್ತಿ ಆಗಿಬಿಟ್ಟಿದೆ. ನೆಕ್ಸ್ಟು ನನ್ನ ಚಿಕ್ಕವಳು ಎಲ್ಲಿದ್ದಾಳೋ ಗೊತ್ತಿಲ್ಲ, ಬಟ್ ಇಲ್ಲಂತೂ ನಮ್ಮ ಅಕ್ಕನ ಮಗ, ನಮ್ಮ ದೊಡ್ಡೋಳು, ಚಿಕ್ಕವಳು 3 ಜನ ಅಂತೂ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾರೆ. ಆ್ಯಂಡ್ ಎಲ್ಲಾದರೂ ಬೇರೆ ಕಡೆ ಬಂದರೆ ಹಂಗೆ ಅಲ್ವಾ ಮಕ್ಕಳು. ಸೊ ಮಕ್ಕಳಿಗೆ ಇನ್ನೊಂದು ಮಕ್ಕಳು ಜೊತೆಗೆ ಸೇರಿದ್ರೆ ಒಂಥರ ಆಟ ಆಡೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಮ್ಮನ ಮನೆಗೆ ತುಂಬ ಹತ್ರ ಇರೋದು. ಜಸ್ಟ್ ಒಂದು 3 ಬಿಲ್ಡಿಂಗ್ ಏನೋ ಗ್ಯಾಪ್ ಇದೆ ಅಷ್ಟೇ. ಜಸ್ಟ್ ಒಂದೇ 1 ನಿಮಿಷ ವಾಕಬಲ್ ಡಿಸ್ಟೆನ್ಸು. ಪ್ರತಿ ಸ್ಯಾಟರ್ಡೆ ಕೂಡ ತುಂಬ ಚೆನ್ನಾಗಿ ಪೂಜೆ ಆಗುತ್ತೆ. ಸೊ ಇವಾಗ ನಾವು ಪೂಜೆ ಎಲ್ಲ ಮಾಡಿಕೊಂಡು ಮತ್ತೆ ಮನೆ ಒಳಗಡೆ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಏನಂತ ತೋರಿಸ್ತೀನಿ. ಆಂಧ್ರ ಸ್ಟೈಲಲ್ಲಿ ಪಪ್ಪು ಸಾರು ಮತ್ತು ಆ ಬದನೆಕಾಯಿ ಪಲ್ಯ, ಚಿತ್ರಾನ್ನ ಆ್ಯಂಡ್ ಪಾಯಸ ಪ್ರಿಪೇರ್ ಮಾಡಿದ್ದೀವಿ. ಇನ್ನು ಮಡ್ಲಕ್ಕೆ ಹಾಕ್ಸ್ಕೊಳ್ಳೋಕ್ಕಿಂತ ಮುಂಚೆ ಏನಾದರೂ ತಿಂದು ಹಾಕ್ಸ್ಕೋಬೇಕು ಅಂತ ಹೇಳ್ತಾರೆ. ಸೊ ನಾವು ಪಾಯಸ ತಿಂದು ಮಡ್ಲಕ್ಕೆ ಹಾಕ್ಸ್ಕೊಂಡು ಇವಾಗ ಎಲ್ಲರೂ ಕೂಡ ಕೂತ್ಕೊಂಡು ಊಟನ ಮಾಡ್ತಾ ಇದ್ದೀವಿ. ಡೈರೆಕ್ಟು ಲಂಚೇ ಮಾಡ್ತಾ ಇದ್ದೀವಿ. ಅಂದರೆ ಇನ್ನು ಅದೆಲ್ಲ ಪ್ರೋಗ್ರಾಮ್ ಮುಗಿಯೋಷ್ಟಲ್ಲೇ ಅರೌಂಡು 11-11:30 ಆಗೇ ಹೋಯಿತು. ಸೊ ಹಾಗಾಗಿ ಇನ್ನು ಎಲ್ಲರೂ ಕೂಡ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ನಮ್ಮಮ್ಮನ ಆಸೆ ಇದೊಂದಿತ್ತು, 20 ಇಯರ್ಸ್ ಆದಮೇಲೆ ಮತ್ತೆ ಈ ಮನೆಗೆ ಹೊಸ್ದಾಗ ಬಂದಿದ್ದೀವಲ್ಲ, ಸೊ ಹಾಗಾಗಿ ಒಂದು 10 ಜನಕ್ಕಾದರೂ ಊಟ ಹಾಕಿಸ್ಬೇಕು. ಸೊ ಇಲ್ಲೇ ನಿಮಗೆ ಮಡ್ಲಕ್ಕೆ ಹಾಕಿ ಹಾಕಿಸ್ಬೇಕು ಊಟ ಅನ್ನೋದು ಅವ್ರ ಆಸೆ ಇತ್ತು. ಅವ್ರ ಆಸೆ ಕೂಡ ಫುಲ್ಫಿಲ್ ಆಯಿತು. ಮ್ಯಾಕ್ಸಿಮಮ್ ಹೆಣ್ಮಕ್ಳಿಗೆ ಸಣ್ಣ ಪುಟ್ಟ ಕನಸು ಜಾಸ್ತಿ ಇರುತ್ತಲ್ಲ, ದೊಡ್ಡಕ್ಕಿಂತ ಸಣ್ಣವೇ ಜಾಸ್ತಿ ಇರುತ್ತೆ. ಸೊ ಹಾಗೆ ಅಮ್ಮನಿಗೂ ಕೂಡ. ಇನ್ನು ಅಡುಗೆ ಎಲ್ಲ ಕೂಡ ಅಮ್ಮ ಒಬ್ಬರೇ ಮಾಡಿರೋದು, ಅಕ್ಕ ಹೆಲ್ಪ್ ಮಾಡಿದ್ದಾರೆ. ನಾನಂತೂ ಏನೂ ಮಾಡಿಲ್ಲ, ತಿಂತಾ ಇದ್ದೀನಿ. ಟೇಸ್ಟ್ ಅಂತೂ ಮಸ್ತಾಗಿದೆ. ಸೊ ಅಮ್ಮ ಮಾಡೋ ಅಡುಗೆ ಅಂದರೆ ಮಕ್ಳಿಗಂತೂ ತುಂಬ ಚೆನ್ನಾಗಿರುತ್ತಲ್ಲ, ಸೊ ಹಾಗೆ ನನಗೂ ಕೂಡ. ಇನ್ನು ಊಟ ಎಲ್ಲ ಮಾಡಾದ್ಮೇಲೆ ಎಲ್ಲರೂ ಹೆಣ್ಮಕ್ಳು ಕೂತ್ಕೊಂಡು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಆ್ಯಂಡ್ ಇದು ಆಂಧ್ರದಿಂದ ಬನಾನಾ ಲೋಡ್ ಬಂದಿದೆ. ನಮ್ಮ ಮಾಮ ಅವ್ರದ್ದು ಬನಾನಾ ಶಾಪ್ ಇದೆ. ಅವರು ರಿಟೇಲ್ ಮತ್ತು ಹೋಲ್ಸೇಲಾಗೆ ಸೇಲ್ ಮಾಡ್ತಾ ಇರ್ತಾರೆ. ಇಲ್ಲಿ ಒಂದು ಚಿಕ್ಕದಾಗಿ ಗೋಡನ್ ಥರ ಮಾಡ್ಕೊಂಡಿದ್ದಾರೆ. ಇಲ್ಲಿ ಗೋಡನಲ್ಲೆಲ್ಲ ಫಿಲ್ ಮಾಡ್ಕೊತಾರೆ. ಶಾಪು ಬೇರೆ ಹತ್ರ ಇದೆ, ಅಲ್ಲಿ ಹೋಗ್ಬಿಟ್ಟು ಇನ್ನು ಇಲ್ಲಿಂದ ಅಲ್ಲಿಗೆ ತಗೊಂಡೋಗಿ ಸೇಲ್ ಮಾಡ್ತಾ ಇರ್ತಾರೆ. ನಮ್ಮ ಅಕ್ಕ ಅವ್ರ ಹಸ್ಬೆಂಡು ಆ ಬಿಸ್ನೆಸ್ ಮಾಡ್ತಿರೋದು. ಅಲ್ಲಿ ದುಡ್ಡು ಕೌಂಟ್ ಮಾಡ್ತಿದ್ದಾರೆ ನೋಡಿ, ಅವರೇನೆ ನಮ್ಮ ಅಕ್ಕನ ಹಸ್ಬೆಂಡು. ನಮ್ಮ ಮಾಮನೇ ಸ್ವಂತ ಮಾವ ಅವರು, ಸೋದರ ಮಾಮ, ಅದೇ ಅಮ್ಮನ ತಮ್ಮ ಅವರು. ಸೊ ಅಮ್ಮನ ತಮ್ಮನಿಗೆ ಅಕ್ಕನ ಕೊಟ್ಟಿರೋದು. ನೆಕ್ಸ್ಟ್ ನಾವಿನ್ನ ಟೆರೆಸ್ ಮೇಲೆ ಬಂದುಬಿಟ್ಟು ಇಲ್ಲಿ ಫೋಟೋಸ್ ವೀಡಿಯೋಸ್ ಎಲ್ಲ ಶೂಟ್ ಮಾಡ್ಕೊತಾ ಇದ್ದೀವಿ. ಸೊ ಇಲ್ಲಿ ಫೋಟೋಗ್ರಾಫರ್ ಬಂದು ನಮ್ಮ ಅಕ್ಕನ ಮಗನೇ. ಹೆಣ್ಮಕ್ಳು ರೆಡಿ ಆದಾಗ ಮೇಯ್ನ್ ಫೋಟೋಗ್ರಾಫರ್ಸ್ ಚೆನ್ನಾಗಿರಬೇಕು, ಅಂದರೆ ಫೋಟೋಸ್ ತೆಗಿಯೋರು ಚೆನ್ನಾಗಿರಬೇಕು. ಆ ಫೋಟೋಸ್ ಚೆನ್ನಾಗಿ ಬಂದ್ರೇ ನಾವು ರೆಡಿ ಆಗಿರೋದಕ್ಕೆ ಒಂದು ಪ್ರಯೋಜನ ಇರುತ್ತೆ ಅಲ್ವಾ. ಇಲ್ಲ ಅಂತಂದರೆ ಈ ಥರ ಸೆಲ್ಫಿ ವೀಡಿಯೋಸು, ಸೆಲ್ಫಿ ಫೋಟೋಸ್ ತೊಗೋಬೇಕಾಗತ್ತೆ. ಏನು ಮಾಡೋಕ್ಕಾಗಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ. ನಾನಂತೂ ಮಧ್ಯಾಹ್ನ ಒಳ್ಳೆ ನಿದ್ದೆ ಮಾಡಿದೆ, ನನ್ನ ಮಕ್ಕಳು ಕೂಡ ಚೆನ್ನಾಗಿ ಮಲಗಿದ್ರು. ಇವಾಗ ಇನ್ನು ರಾತ್ರಿ ಊಟ
ಮಾಡ್ತಾ ಇದ್ದೀವಿ. 7:30ಗೆ ಊಟ ಮಾಡ್ತಾ ಇದ್ದೀವಿ. ಇನ್ನು ಮಧ್ಯಾಹ್ನ 11:00ವರೆಗೆ ತಿಂದಿದ್ದು, ಇವಾಗ ಊಟ ಮಾಡ್ತಿದ್ದೀವಿ. ಇಲ್ಲಿ ನಮ್ಮ ದೊಡ್ಡಪ್ಪನ ಮಕ್ಕಳು ಬಂದಿದ್ದರು, ಅಂದರೆ ನಮ್ಮ ಅಕ್ಕ ಅವರು ಇಬ್ಬರು, ಅವರು ಕೂಡ ಇದೇ ಏರಿಯಾದಲ್ಲೇ ಇರೋದು. ಇನ್ನು ಅವರು ಊಟಕ್ಕೆ ಬಂದಿದ್ದರು, ಇನ್ನು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಆ್ಯಂಡ್ ಇವತ್ತಂತೂ ತುಂಬ ಖುಷಿಯಾಗಿ ದಿನ ಅಂತೂ ಕಳೆದೋಯ್ತು. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.